ಅಯ್ಯೋ, ಇದೇನಿದು ಈ ರೀತಿ ಬಿಸಿಲೋಡಿತಾ ಇದೆ. ಹಾ, ಮಳೆ ಬರುತ್ತೆ ಅಂತಂದ್ರು, ಮಳೆಯೂ ಕಾಣೆ, ಇನ್ನು ಬೆಳೆಯೂ ಕಾಣೆ. ಒಂದೊಂದ್ಸತಿ ನೋಡಿದ್ರೆ ಇದಕ್ಕಿದ್ದಂಗೆ ಇಷ್ಟು ಜೋರು ಬಿಸಿಲು ಬಂದು ಶೆಕೆ ಕಿತ್ಕೊಂಡು ಹೊಡಿಯುತ್ತೆ. ಇನ್ನು 5 ನಿಮಿಷಕ್ಕೆ ಫುಲ್ಲು ಮೋಡ ಮುಚ್ಕೊಂಡು ಕಗ್ಗಾರ್ ಕತ್ಲೆ ಆಗೋಗುತ್ತೆ. ಪಾಪ ನಮ್ಮ ವೆದರ್ಗೂ ಫುಲ್ ಕನ್ಫ್ಯೂಷನ್ ಆಗಿ ಯಾವ ಕಾಲದಲ್ಲಿ ಏನು ಮಾಡಬೇಕು, ಹೇಗಿರಬೇಕು ಅಂತ ಅದಕ್ಕೂ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ಅಯ್ಯೋ, ಏನು ಹೀಗೆ ಹೇಳ್ತಿದ್ದಂಗೆನೆ ನಾನು ತಮಾಷೆಗೆ ಹೇಳ್ದೆ 5 ನಿಮಿಷದಲ್ಲಿ ಮೋಡ ಮುಚ್ಕೊಳ್ಳುತ್ತೆ ಅಂತ. ನೋಡಿದ್ರೆ ತಿರ್ಗಾ ಮೋಡ ಎಲ್ಲ ಮುಚ್ಕೋತಾ ಇದೆ. ಮಳೆ ಬಂದ್ಬಿಡುತ್ತಾ? ನೋಡಿದ್ರೆ ಹಾಗೆ ಕಾಣಿಸ್ತಾ ಇದೆ. ಒಂದು 5 ನಿಮಿಷ ವೆಯ್ಟ್ ಮಾಡಿ, ನನಗೊಂದು ಸ್ವಲ್ಪ ಕೆಲಸ ಇದೆ. ಏನಿಲ್ಲ, ಹೋಗಿ ಒಂಚೂರು ಸಾಮಾನು ತರಕಾರಿ ಎಲ್ಲ ತೊಗೊಂಬರ್ಬೇಕು. ಬೇಗ ಹೋಗಿ ತೊಗೊಂಬಂದ್ಬಿಡ್ತೀನಿ. ಏನು ಕುರ್ಚಿಗಳು ಸೋಫಾ ಮೇಲೆ ಕೂತಿದೆ ಅಂತ ನೋಡ್ತಾ ಇದ್ದೀರಾ? ನಮ್ಮನೆ ಹಾರೋ ಕಪಿ ಮಿನಿ ಇದ್ದಾಳಲ್ಲ, ಈ ಸೋಫಾ ಬ್ಯಾಕ್ ರೆಸ್ಟಿಂದ ಜಂಪ್ ಹೊಡೋದು ಕಾಲು ಏಟ್ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಅವಳು ವೆಟ್ ಹೇಳಿದ್ರು, ಈ ಸಿನಿಮಾ ಸ್ಟಂಟ್ಗಳೆಲ್ಲ ಮಾಡಬಾರ್ದು, ಅವಳಿಗೆ ರೆಸ್ಟ್ ಬೇಕು ಕಾಲ್ಗೆ ಅಂತ. ಈ ಬೆಡ್ ರೆಸ್ಟ್ ಹೇಳ್ತಾರಲ್ಲ, ಆ ಥರ ಜಂಪಿಂಗ್ ರೆಸ್ಟು ಈಗ ಸದ್ಯಕ್ಕೆ ಮಿನಿಗೆ. ಅದಕ್ಕೇನೆ ಈ ಸೋಫಾ ಮೇಲೆ ಚೇರ್ಗಳನ್ನೆಲ್ಲ ಅಡ್ಡ ಇಟ್ಟಿದ್ದೀನಿ. ಇಲ್ಲ ಅಂದರೆ ನೋಡಲಿಲ್ಲ ಅಂದರೆ ಹತ್ತಿ ಕೂತ್ಬಿಡ್ತಾಳೆ. ಇಲ್ಲಿ ನಮ್ಮ ಕಮ್ಯುನಿಟಿನಲ್ಲಿ ಎಲ್ಲ ಅಂಗಡಿಗಳು ಇದೆ. ಸೊ ಗೊತ್ತಲ್ಲ, ನನಗೆ ಶಾಪಿಂಗ್ ಹೋಗೋದು ಅಂದರೆ ತುಂಬ ಇಷ್ಟ. ಅದು ರೆಗ್ಯುಲರ್ ಶಾಪಿಂಗೇ ಇರ್ಬೋದು ಅಥವಾ ವಿಂಡೋ ಶಾಪಿಂಗ್ ಇರ್ಬೋದು, ಒಟ್ಟಿನಲ್ಲಿ ಶಾಪಿಂಗ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಇಲ್ಲಿ ಆರಾಮಾಗೆ ಫ್ರೀಯಾಗೆ ಮನಸೋ ಇಚ್ಛೆ ಶಾಪ್ ಮಾಡ್ಬೋದು. ಎಲ್ಲರೂ ನನ್ನನ್ನು ಕೇಳ್ತಾರೆ, ನೀನು ಈ ಹೊರಗಡೆ ಶೂಟಿಂಗು ಹೋಗ್ಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಅಡುಗೆನೂ ಮಾಡಿಕೊಂಡು ಕಷ್ಟ ಆಗಲ್ವಾ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಅಂಥದ್ದೇನು ಕಷ್ಟ ಆಗಲ್ಲ. ಪ್ಲ್ಯಾನಿಂಗ್ ಮಾಡಿಕೊಳ್ಳಿಲ್ಲ ಅಂದರೆ ಕಷ್ಟ ಆಗುತ್ತೆ. 100% ಕನ್ಫ್ಯೂಷನ್ನು, ಇರಿಟೇಷನ್ನು, ಏನು ಮಾಡಬೇಕಪ್ಪ ಹೇಗೆ ಅಂತ ಕನ್ಫ್ಯೂಷನ್ ಇದ್ದರೆ ಕಷ್ಟ ಆಗೇ ಆಗುತ್ತೆ. ನಾನು ಎಲ್ಲ ವಿಚಾರದಲ್ಲೂ ಒಂದು ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೋತೀನಿ. ಎಸ್ಪೆಷಲಿ ಈ ಅಡುಗೆ ವಿಚಾರದಲ್ಲಂತೂ ಡೆಫಿನೆಟ್ಟಾಗಿ ಪ್ಲ್ಯಾನಿಂಗ್ ಒಂಚೂರು ಮಾಡ್ಕೋತೀನಿ. ಅಂದರೆ ಈ ವಾರ ಯಾವ ಅಡುಗೆ ಮಾಡೋದು, ಅಥವಾ ಅದಕ್ಕೆ ಯಾವ ತರಕಾರಿಗಳು ಬೇಕು, ಏನು ಬೇಕು ಅಂತ. ಅಫ್ಕೋರ್ಸ್ ಇದನ್ನು ಎಲ್ಲ ಹೆಂಗಸರು ಮಾಡ್ತಾರಲ್ವ. ಸೊ ನಂದು ಅದೇ ಸೇಮ್ ಪ್ಲ್ಯಾನ್ ಆಫ್ ಆ್ಯಕ್ಷನ್. ಈ ಥರ ಏನು ಮಾಡಬೇಕು, ಹೇಗೆ ಮಾಡ್ಕೋಬೇಕು ಅಂತೆಲ್ಲ ಸಾಮಾನು ತಂದು ರೆಡಿ ಇಟ್ಕೊಂಡ್ಬಿಟ್ಟಿದ್ರೆ ಇಟ್ ಬಿಕಮ್ಸ್ ಈಸಿ. ಸೊ ಪ್ಲ್ಯಾನಿಂಗ್ ಈಸ್ ದ ಕೀ. ಫಸ್ಟು ಈ ಸಾಮಾನೆಲ್ಲ ಬಾಟ್ಲಿಗೆ ಡಬ್ಬಕ್ಕೆ ಹಾಕಿ ತೆಗೆದಿಟ್ಬಿಡ್ತೀನಿ. ತುಪ್ಪದ ಡಬ್ಬಿ ಸ್ಟೀಲ್ ಬೆಟರು, ಏಕೆಂದರೆ ಕೈಗೆ ಜಾರ್ ಬಿಟ್ರೆ ಗಾಜಿನ ಬಾಟ್ಲಿಗೆ ಹಾಕಲ್ಲ ನಾನು. ಅದಕ್ಕೆ ಬಾಕಿ ಸಾಮಾನಿಗೆಲ್ಲ ಗಾಜಿನ ಬಾಟ್ಲು. ಕೆಲವೊಂದು ಸಾಮಾನು ಬಿಟ್ಟು ಬಾಕಿ ದಿನಸಿ ಸಾಮಾನೆಲ್ಲ ನಾನು ಜಾಸ್ತಿ ತರ್ಸಕ್ಕೆ ಹೋಗೋದೇ ಇಲ್ಲ. ಎಷ್ಟು ಬೇಕೋ ಅಷ್ಟೇ ತರಿಸ್ತೀನಿ. ಈಗಂತೂ ಅಂಗಡಿ ಇಲ್ಲೇ ಇದೆ. ಯಾವ್ದಾದ್ರು ಬೇಕು ಅನ್ಸಿದ್ರೆ ಚಕ್ ಅಂತ ಹೋಗಿ ತರ್ಬೋದು, ಇಲ್ಲ ಫೋನ್ ಮಾಡಿದ್ರೆ ಅವರೇ ತಂದ್ಕೊಡ್ತಾರೆ. ಇವತ್ತಿನ ವಿಷಯಕ್ಕೆ ಬರೋಣ. ಇವತ್ತಿನ ಟಾಪಿಕ್ಕು ಮೀಲ್ ಪ್ರೆಪ್. ಅಗೇನ್ ಇದನ್ನು ಎಲ್ಲ ಹೆಂಗಸರು ಮಾಡ್ತಾರೆ. ನಾನು ಶೂಟಿಂಗ್ ಇರಲಿ ಇಲ್ಲದೆ ಇರಲಿ, ಈ ವಾರ ಪೂರ್ತಿ ಯಾವ ತಿಂಡಿ ಮಾಡ್ತೀನಿ, ಯಾವ ಅಡುಗೆ ಮಾಡ್ತೀನಿ ಅಂತ ಅದನ್ನೆಲ್ಲ ಒಂದು ಮೆಂಟಲ್ ನೋಟ್ ಮಾಡ್ಕೊಂಬಿಡ್ತೀನಿ. ಅದಕ್ಕೆ ತಕ್ಕ ಹಾಗೆ ಯಾವ ಸಾಮಾನು ಬೇಕು ಅಥವಾ ಯಾವ್ಯಾವ ತರಕಾರಿಗಳು ಬೇಕು ಅಂತೆಲ್ಲ ನೋಡಿಕೊಂಡು ಅದನ್ನು ಒಂದು ಲಿಸ್ಟ್ ಮಾಡಿಕೊಂಡು ಹೋಗ್ತಾ ಇರೋದು, ಆರ್ಡ್ರ್ ಮಾಡೋದು ಮಾಡ್ತೀನಿ. ತರಕಾರಿ ಎಲ್ಲ ತಂದ ಮೇಲೆ ಅಂದರೆ ನೆಕ್ಸ್ಟ್ ಸ್ಟೆಪ್ಪು ಒಂದು 3 ದಿನಕ್ಕಾಗೋಷ್ಟು ಯಾವ ಅಡುಗೆಗೆ ಯಾವ ತರಕಾರಿ ಬೇಕು, ಆಮೇಲೆ ಅದನ್ನು ಯಾವ ರೀತಿ ಹೆಚ್ಚಿಡಬೇಕು ಅಂತೆಲ್ಲ ನೋಡಿಕೊಂಡು ಎಲ್ಲ ತರಕಾರಿ ಕಟ್ಕಿಟ್ಟೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈಗ ಕಮಿಂಗ್ ಬ್ಯಾಕ್ ಟು ದಿಸ್ ತರಕಾರಿ ಪ್ರಿಪ್ರೇಷನ್. ಕೆಲವು ತರಕಾರಿಗಳನ್ನ ಅದು ಸ್ಟ್ಯಾಂಡರ್ಡ್ ಒಂದೇ ರೀತಿ ಹೆಚ್ಚೋದು, ಏಕೆಂದರೆ ನಮ್ಮಲ್ಲಿ ಅದನ್ನು ಬೇರೆ ವೆರೈಟಿ ಮಾಡಿದ್ರೆ ಏನು ಮಾಡಿದ್ರು ತಿನ್ನಲ್ಲ. ಈಗ ಎಕ್ಸಾಂಪಲು
ಹೀರೆಕಾಯಿ ಬೋಂಡ ಮಾಡಿಕೊಟ್ರೆ ಸರಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ. ಅದು ಬಿಟ್ಟು ಈ ಹುಳಿಲಿ ಅಂದರೆ ಸಾಂಬಾರ್ ಗಿಂಬಾರಲ್ಲಿ ಹಾಕಿದ್ರೆ ಮುಟ್ಟೋದೇ ಇಲ್ಲ, ಮೂಸು ನೋಡಲ್ಲ. ಪಲ್ಯ ಮಾಡಿದ್ರೆ ಹಿಂಗೆ ಒಂದೇ ಕಣ್ಣಲ್ಲಿ, ಎಸ್ಪೆಷಲಿ ಗೋರ್ಧನ್ನು, ಇದೇನು ತರಕಾರಿ ನಮ್ಮ ಇದು ಅಂತ ಅನ್ಕೊಂಡು ತಿಂತಾರೆ, ಯಾಕೆಂದರೆ ವಿಧಿ ಇಲ್ಲ ಅದಕ್ಕೆ. ಬಟ್ ನನ್ನ ಪ್ರಕಾರ ಎಲ್ಲ ತರಕಾರಿನೂ ತಿನ್ನಬೇಕು. ಒಂದೊಂದು ತರಕಾರಿಲಿ ಒಂದೊಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಇರುತ್ತೆ, ತಿನ್ನಬೇಕು ಅಂತ. ಅಫ್ಕೋರ್ಸ್ ಒಂದೊಂದು ಸತಿ ಅವ್ರು ಕೇಳಿದಾಗ ಹೀರೆಕಾಯಿ ಚಟ್ನಿ ಮಾಡು ಅಂತ ಕೇಳ್ತಾರಲ್ಲ, ಅವಾಗ ಮಾಡಿದ್ರೆ ಅದು ಏನು ಒಂದು ಹೊತ್ತಿಗೆ ತಿಂತಾರೆ. ಸೆಕೆಂಡ್ ಟೈಮ್ ಎಲ್ಲ ಇಲ್ಲ ಅಷ್ಟೇ. ಬಟ್ ವೆರಸ್ ಕ್ಯಾರೆಟ್, ಇವಾಗ ಕ್ಯಾರೆಟಲ್ಲಿ ಕೋಸಂಬರಿ ಮಾಡಿದ್ರು ತಿಂತಾರೆ, ಫ್ರೈಡ್ ರೈಸು, ಪಲಾವು, ಬಿರಿಯಾನಿ ಇಂಥದಕ್ಕೆಲ್ಲ ಬೇಕು. ಕ್ಯಾರೆಟ್ ಪಲ್ಯ ತಿಂತಾರೆ. ಅಗೇನ್ ಕ್ಯಾರೆಟ್ ಹುಳಿ ಮಾಡಿದ್ರು ತಿನ್ನಲ್ಲ. ಸೊ ಅದಕ್ಕೆ ಈ ಥರ ಕ್ಯಾರೆಟ್ ತಂದಾಗ ಈ ವಾರದ ಡಿಶಸ್ ಏನು ಅಂತ ನೋಡಿಕೊಂಡು ಅದ್ರ ಪ್ರಕಾರ ಹೆಚ್ಚಿಟ್ಕೋತೀನಿ. ಅಂದರೆ ತುರಿಬೇಕು ಅಂದರೆ ತುರಿದಿಟ್ಕೊಳ್ಳೋದು, ಫ್ರೈಡ್ ರೈಸ್ಗೆ ಅದಕ್ಕೆಲ್ಲ ಈ ಸಣ್ಣದಾಗೆ ಹೆಚ್ಚಬೇಕಲ್ವಾ, ಆ ಥರ. ಆಮೇಲೆ ಪಲ್ಯಕ್ಕಂದರೆ ಮಾಮೂಲಿ ಕ್ಯೂಬ್ಸು ಆ ಥರ. ಆ್ಯಂಡ್ ಇದ್ರ ಜೊತೆಗೆ ನಮ್ಮ ಮಿಕ್ಕಿ ಮಿನಿನೂ ತರಕಾರಿ ತಿನ್ನತ್ವೆ. ಸೊ ನಮ್ಮಲ್ಲಿ ತರಕಾರಿ ಕನ್ಸಂಪ್ಷನ್ ಯಕ್ಕಚಕ್ಕ. ಸೊ ನಾನು 3 ದಿನಕ್ಕೆ ಅಂತ ಪ್ರೆಪ್ ಮಾಡ್ಕೋತೀನಿ. ಅದು ಒಂದೊಂದು ಸತಿ 3 ದಿನವೂ ಬರಲ್ಲ, 1 ದಿನ ಅಥವಾ 2 ದಿನಕ್ಕೆ ಖಾಲಿ ಆಗಿಬಿಡುತ್ತೆ. ಮಧ್ಯದಲ್ಲಿ ದಿಢೀರಂತ ಸೂಪ್ ಬೇಕು ಅಂತಾರೆ. ಸೊ ಅವಾಗ ತರಕಾರಿ ಬೇಕೇ ಬೇಕಲ್ವಾ. ಹಾಗೆ ಇದು ನಮ್ಮ ಕತೆ. ಫಸ್ಟು ಎಲ್ಲ ತರಕಾರಿಗಳದ್ದು ಅಂದರೆ ಯಾವ್ಯಾವ ತರಕಾರಿಗೆ ಸಿಪ್ಪೆ ತೆಗಿಬೇಕು, ಸಿಪ್ಪೆ ತೆಗೆದು ತೊಟ್ಟು ಮುರಿದು ನಾರು ಬಿಡಿಸಿ ಅದೆಲ್ಲ ಮಾಡಿಕೊಂಡು ತೊಳೆದು ಆಮೇಲೆ ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್ ಅದನ್ನೆಲ್ಲ ಹೆಚ್ಚಿ ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಸೊ ಲೆಟ್ಸ್ ಬಿಗಿನ್. ತರಕಾರಿ ತೊಳೆದ್ಮೇಲೆ ನೀರಿಲ್ಲದೆ ಇರೋ ಹಾಗೆ ಕ್ಲೀನಾಗಿ ಒರೆಸಿ ಆಮೇಲೆ ಕಟ್ ಮಾಡಿ ಸ್ಟೋರ್ ಮಾಡಿ. ಸ್ವಲ್ಪ ನೀರಿದ್ರೂ ತರಕಾರಿ ಕೆಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಗಮನಿಸಬೇಕಾಗಿರೋ ವಿಷಯ ಏನಪ್ಪ ಅಂದರೆ, ಹೆಚ್ಚಿರೋ ತರಕಾರಿನೆಲ್ಲ ಏರ್ ಟೈಟ್ ಬಾಕ್ಸಲ್ಲೇ ಸ್ಟೋರ್ ಮಾಡಿ ಇಡಿ. ನಾನು ಈ ಹಸಿಮೆಣಸಿನ್ಕಾಯಿನ ಏನು ಮಾಡ್ತೀನಿ ಗೊತ್ತಾ, ತೊಟ್ಟು ತೆಗೆದ್ಮೇಲೆ ಕ್ಲೀನಾಗಿ ತೊಳೆದು ಒರೆಸಿ ಒಂದು ಸ್ವಲ್ಪ ಹೊತ್ತು ಆರು ಹಾಕ್ಬಿಡ್ತೀನಿ. ಆಮೇಲೆ ಅದನ್ನು ಒಂಥರ ರಫ್ ಪೇಸ್ಟ್ ಥರ ಮಿಕ್ಸಿಗೆ ಹಾಕಿ ರಫ್ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕೆ ಗೊತ್ತಾ, ಈ ಗೋರ್ಧನ್ಗೆ ಹೇಳಿರ್ತೀನಿ, ಗೋರ್ಧನ್ ಹಸಿಮೆಣಸಿನ್ಕಾಯಿ ಹೆಚ್ಚಾಕಿದ್ದೀನಿ ನೋಡ್ಕೊಂಡು ತಿನ್ನಿ ಅಂತ. ಅದು ಉಪ್ಪಿಟ್ಟಲ್ಲಾಗಿರ್ಬೋದು ಅಥವಾ ಅಕ್ಕಿ ರೊಟ್ಟಿಲಾಗಿರ್ಬೋದು. ಈ 128 ಫೋನ್ ಮಾಡೋ ಇದರಲ್ಲಿ ಗಲಾಟೆನಲ್ಲಿ ತಿನ್ಬಿಡ್ತಾರೆ. ಆಮೇಲೆ ಖಾರ 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 ಅಂತಾರೆ. ನಾನು ಹೇಳಲಿಲ್ವ ಗೋರ್ಧನ್ ನಿಮಗೆ ಮೆಣಸಿನ್ಕಾಯಿ ಇದೆ ಅಂತಂದರೆ, ಅಯ್ಯೋ ನನಗೇನು ಗೊತ್ತು, ನಾನು ಅದು ಕ್ಯಾಪ್ಸಿಕಮ್ ಅಂದ್ಕೊಂಬಿಟ್ಟೆ ಅಂತ ಅಂತಾರೆ. ಈ ಗೋರ್ಧನ್ ಒಂದೊಂದ್ಸತಿ ಹೇಗೆ ಗೊತ್ತಾ, ಒಳ್ಳೆ ಪುಟ್ಟ ಮಕ್ಕಳ ಥರ ಆಡ್ತಾರೆ. ಅದಕ್ಕೆ ಇದೊಂದು ಹೊಸ ಇದು ಶುರು ಮಾಡಿದ್ದೀನಿ. ಗ್ರೈಂಡ್ ಮಾಡಿ ಪೇಸ್ಟ್ ಥರ ಇಟ್ಕೊಂಬಿಟ್ಟಿರೋದು, ಅದನ್ನು ಒಂದು ಸ್ವಲ್ಪ ಹಾಕಿದ್ರೆ ರುಚಿಗೆ ಬೇಕಾದಷ್ಟು ಖಾರನೂ ಸಿಗುತ್ತೆ. ಇವರು ಈ ಥರ ಖಾರ ಖಾರ ಅಂತ ಕಿರ್ಚಾಡೋದು ಇರಲ್ಲ. ಆಮೇಲೆ ನನಗೆ ತಲೆನೋವು ಇರಲ್ಲ ಅಂತ. ಕಂಪ್ಲೀಟಾಗಿ ಡ್ರೈ ಆಗಿರಬೇಕು, ಇಲ್ಲಾಂದರೆ ಕೆಟ್ಟೋಗ್ಬಿಡುತ್ತೆ ಏನೇ ಫ್ರಿಜ್ಜಲ್ಲಿ ಇಟ್ಟರು. ಆಮೇಲೆ ಉಪಯೋಗಿಸುವಾಗ
ಡ್ರೈ ಸ್ಪೂನ್ ಹಾಕಬೇಕು. ಒದ್ದೇ ಇರೋದೇನಾದ್ರೂ ಸ್ಪೂನ್ ಹಾಕಿದ್ರೆ ಪೂರ್ತಿ ಗೋತ ಕೆಟ್ಟೋಗುತ್ತೆ. ನೋಡಿ, ಈ ಥರ ಸ್ವಲ್ಪ ರಫ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದೆ ಘಾಟ್ ಜೋರಾಗಿದೆ. ಇದು ತುಂಬ ಖಾರ ಇರುತ್ತೆ, ಹಾಗಾಗಿ ಬಳಸುವಾಗ ನೋಡ್ಕೊಂಡು ಬಳಸಿ. ನೀವು ನಾರ್ಮಲ್ ಆಗಿ ಒಂದು ಅಡುಗೆ ಮಾಡುವಾಗ 4-5 ಮೆಣಸಿನ್ಕಾಯಿ ಹಾಕಿದ್ರೆ ಇದು ಒಂದು ಅರ್ಧ ಸ್ಪೂನ್ ಹಾಕಿದ್ರು ಸಾಕು, ಅಷ್ಟು ಖಾರ ಇರುತ್ತೆ. ಸೊ ಇನ್ನೊಂದ್ಸತಿ ಇದು ಮಿಕ್ಸಿಯಿಂದ ತೆಗೆಯುವಾಗಲೂ ಅಷ್ಟೇ ಕೈಗೆ ಹಾಕ್ಬಿಡ್ಬೇಡಿ, ಆಮೇಲೆ 2 ದಿನ ಆದರೂ ಕೈ ಉರಿ ಹೋಗಲ್ಲ. ಈಗ ನಾನು ಇದನ್ನ ಈ ಬಾಟ್ಲಿಗೆ ಹಾಕಿ ತೆಗೆದಿಟ್ಕೋತೀನಿ. ಕ್ಲೀನಾಗಿ ತೊಳೆದು ಡ್ರೈ ಮಾಡಿರುವಂಥ ಬಾಟ್ಲ್. ಈಗ ನಮ್ಮಲ್ಲೊಬ್ರು ಅಡುಗೆಯವರಿದ್ದಾರೆ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಆದರೆ ಅವರು ಸಖತ್ ಬ್ಯುಸಿ. ಹೇಗೋ ಕಾಡಿ ಬೇಡಿ ಅವರನ್ನು ಒಪ್ಪಿಸ್ದೆ. ನಮ್ಮ ಸುಬ್ಬಿಕುಟಿ ಪನ್ನೀರ್ ಆ್ಯಂಡ್ ವೆಜ್ಜಿ ರೈಸ್ ಬೌಲ್ ಮಾಡ್ತಾ ಇದ್ದಾಳೆ. ಸುಬ್ಬಿಕುಟಿ, ನೀನು ಮಾಡ್ತಾ ಇರೋ ಅಡುಗೆ ರೆಸಿಪಿನ ಎಕ್ಸ್ಪ್ಲೇನ್ ಮಾಡ್ತಾ ಅಡುಗೆ ಮಾಡು ಅಂತ ನಾನು ಅಂದಿದ್ದಕ್ಕೆ, ನೋಡು ನನಗೆ ಹಾಗೆಲ್ಲ ಮಾಡೋಕ್ಕೆ ಬರಲ್ಲ, ನಾನು ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ, ಬೇಕಾದರೆ ನೋಡೋಂಗಿದ್ರೆ ನೋಡು ಅಂತ ನನ್ನ ಬಾಯ ಮುಚ್ಚಿಸ್ಬಿಟ್ಲು. ಅವಳು ಬಾಸ್ಮತಿ ಅಕ್ಕಿ ಬೇಯಿಸ್ತಾ ಇರುವಾಗ ಅದಕ್ಕೊಂದು ಚಿಟಿಕೆ ಉಪ್ಪು ಮತ್ತೆ ಎಣ್ಣೆ ಹಾಕ್ತಾ ಇದ್ದಾಳೆ. ಈ ಅಡುಗೆನೆಲ್ಲ ನಾನು ಸುಬ್ಬಿಕುಟ್ಟಿಗೆ ಹೇಳ್ಕೊಟ್ಟಿಲ್ಲ, ಇದನ್ನೆಲ್ಲ ಅವಳೇ ರೆಸಿಪಿಗಳು ನೋಡಿ ಕಲ್ತಿರೋದು. ನಮ್ಮ ಅಡುಗೆಗಳು ತುಂಬ ಚೆನ್ನಾಗಿ ಮಾಡ್ತಾಳೆ, ಆದರೆ ಈ ಟೈಪ್ ಅಡುಗೆಗಳು ಇನ್ನೂ ಸೂಪರಾಗಿ ಮಾಡ್ತಾಳೆ. ಏನ್ ಸುಬ್ಬಿಕುಟಿ, ಅಕ್ಕಿ ಬೇಯಕ್ಕಿಟ್ಟು ಹಾಗೆ ಹೊರಡ್ತಾ ಇದೀಯ ಅಂತ ಕೇಳಿದ್ರೆ ನೋಡಿ ಅವಳು ಏನ್ ಮಾಡ್ತಾ ಇದ್ದಾಳೆ ಅಂತ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಮೊದಲು 2 ವೀಲರ್ ಓಡಿಸೋ ಹೆಲ್ಮೆಟ್ ಹಾಕೊಂಡು ಈರುಳ್ಳಿ ಹೆಚ್ಚೋಳು, ಹೀಗೆ ಎಷ್ಟೋ ವಾಸಿ ಕೂಲಿಂಗ್ ಗ್ಲಾಸಿಗೆ ಬಂದಿದ್ದಾಳೆ. ಮೋಸ್ಟ್ಲಿ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಈ ಕನ್ನಡಕನೂ ತೆಗೆದಿಟ್ಬಿಟ್ಟು ಹಾಗೆ ಹೆಚ್ಚುತ್ತಾಳೆ ಅನ್ಸುತ್ತೆ. ಈರುಳ್ಳಿ ಹೆಚ್ಚಾದ್ಮೇಲೆ ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡ್ಲು. ಪಾತ್ರೆಗೆ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಅದಕ್ಕೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕಿ ಲೈಟಾಗಿ ಫ್ರೈ ಮಾಡಿಕೊಂಡ್ಳು. ಅದಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕಿ ಬಾಡಿಸ್ಕೊಂಡ್ಳು. ಆಮೇಲೆ ಕ್ಯಾಪ್ಸಿಕಮ್ ಹಾಕಿ ಅದಕ್ಕೆ ಉಪ್ಪು ಹಾಕಿ ಮುಚ್ಚಿಟ್ಟು ಬೇಯಕ್ಕಿಟ್ಲು. ನಾನು ವಿಡಿಯೋ ಮಾಡೋದಕ್ಕೆ ಮುಂಚೆನೆ ಪನ್ನೀರ್ನೆಲ್ಲ ನೀಟಾಗಿ ಉದ್ದುದ್ದ ಕಟ್ ಮಾಡಿ ಉಪ್ಪು ಮೆಣಸಿನ ಪುಡಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ಲು. ಸುಬ್ಬಿಕುಟಿ, ಕಾಳು ಮೆಣಸನ್ ಯಾಕೆ ಕುಡ್ತಾ ಕೂತಿದ್ಯಾ? ಮಿಕ್ಸಿಗೆ ಹಾಕಿ ಗುರು ಅನ್ಸತ್ತಾನೆ ಅಂದ್ರೆ ಸುಮ್ನಿರು, ನಿಂಗೆ ಗೊತ್ತಿಲ್ಲ ಹಾಗೆಲ್ಲ ಮಾಡಿದ್ರೆ ರುಚಿ ಬರಲ್ಲ ಅಂತ ಅದನ್ನ ಕುಡ್ತಾ ಕೂತಿದ್ಲು. ಕುಟ್ಟಿದ ಕಾಳು ಮೆಣಸಿನ ಪುಡಿನ ಈರುಳ್ಳಿ ಕ್ಯಾಪ್ಸಿಕಮ್ಗೆ ಹಾಕಿ ಆಮೇಲೆ ಪನ್ನೀರ್ಗೆ ಲೈಟಾಗಿ ಎಣ್ಣೆ ಹಾಕಿ ಅದನ್ನ ರೋಸ್ಟ್ ಮಾಡಿದ್ಲು. ಇವಳಿಗೆ ಅಡುಗೆ ಮಾಡೋ ಕ್ರೇಜ್ ಯಾವಾಗಿಂದ ಶುರು ಆಯ್ತು ಅಂತಾನೆ ನನಗೆ ಗೊತ್ತಿಲ್ಲ.
ಇತ್ತೀಚೆಗೆ ದಿನಾ ಬೆಳಗ್ಗೆ ಬೇಗ ಎದ್ದು ವೆರೈಟಿ ಅಡುಗೆ ಮಾಡಿಟ್ಟು ಕೋರ್ಟ್ಗೆ ಹೋಗ್ತಾಳೆ. ಹಾಗಾಗಿ ನನಗೊಂದು ಸ್ವಲ್ಪ ರಿಲೀಫ್. ಸಿಂಪಲ್ ಆಗಿ ವಿತ್ ಮಿನಿಮಲ್ ಇಂಗ್ರೀಡಿಯೆಂಟ್ಸ್, ಹೋಮ್ ಮೇಡ್, ಹೆಲ್ತಿ ಅಂಡ್ ಟೇಸ್ಟಿ ಪನ್ನೀರ್ ವೆಜಿಟಬಲ್ ರೈಸ್ ಬೌಲ್ ರೆಡಿ. ಗೋರ್ಧನ್ ನೋಡಿ, ಆ ಕಡೆ ಈ ಕಡೆನೂ ನೋಡದೆ ಫುಲ್ಲಾಗಿ ಕಾನ್ಸಂಟ್ರೇಟ್ ಮಾಡಿಕೊಂಡು ಮಗಳು ಮಾಡಿರೋ ಅಡುಗೆನ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಅದೇ ನಾನು ಮಾಡಿದ್ರೆ ಇದಕ್ಕೆ ಉಪ್ಪಿಲ್ಲ, ಅದು ಖಾರ, ಇದಕ್ಕೆ ಇನ್ನೊಂದು ಅಂತ ಏನಾದರೂ ಒಂದು ಕೊಕ್ಕೆ ಹಾಕ್ತಾರೆ. This is Journey of Life Positively with Smiles and Love.